ನಿನ್ ಗೊತ್ತಿಲ್ಲ, ರಸ್ತೆ ಜಾಗ ಅವನ್ ಭಾಗದಲ್ಲೇ ಇರೋದು. ಇರೋ ನೀನೊಬ್ಬನ ಮಾತೆ ಕೇಳಿ ತೀರ್ಮಾನ ಮಾಡಕ್ಕಾಯ್ತದ? ಇಬ್ಬರನ್ನ ಕೇಳ್ಬೇಕಲ್ವಾ? ಹೌದ್ ತಾನೆ? ಹೌದು. ಇವಾಗ ನಾನೇನು ಸುಮ್ನೆ ಕರ್ಸಿದ್ದೀರಾ ನೀವು? 1000 ರೂಪಾಯಿ ಕೊಡ್ತಿಲ್ವಾ? 1000 ರೂಪಾಯಿ ಕೊಡ್ಲೇಬೇಕು. ನನ್ ಮತ್ಗೇನ್ ಬೆಲೆ ಇಲ್ವಾ? ಇದೆಯಣ್ಣ. ಅಣ್ಣ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಇದೊಂದು ಇತ್ಯರ್ಥ ಮಾಡ್ಕೊಟ್ಬಿಡಿ. ಮಾ ಕಾಳಿ ಅಂಬಾಲಿ ಕಾಳಿಕೆ ಅಮ್ಮ ಚೌಡಿ ತಗೊಳ್ಳಿ. ಸೂರಜ್ ಸರಿ, ನೀವು ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಗೋಪಾಲಣ್ಣ, ಇರೋ ಜಾಗದಲ್ಲಿ 3 ಅಡಿ ರೋಡಿಗೆ ಬಿಡಕ್ 4 ಅಡಿ. ಅವ್ನ್ ರೆಡಿನ ಕೇಳೋಣ. ಎಲ್ಲಾ ಜಾಗನು ಅವನೇ ಒತ್ತರಿಸ್ಕೊಂಡವನೆ, ಇನ್ನೇನಿದೆ ಬಿಡೋದಿಕ್ಕೆ? ಗೋಪಾಲಣ್ಣ, 1 ಇಂಚ್ ಜಾಗನು ಒತ್ತರಿಸ್ಕೊಂಡಿಲ್ಲ, ಹೇಳೋಣ ಅವನಿಗೆ. ಹೌದಾ? ಗೋಪಾಲ, ಸರ್ವೆನ ಕರ್ಸ್ಬಿಡು, ಪಾನಿಲ್ ಇದ್ದಷ್ಟು ಅಲ್ಲಿ ಇದ್ ಬಿಡ್ಲಿ, ಎಲ್ಲ ತೆಗೆದು ಫ್ರೀ ಹೋಗ್ಬಿಡ್ತೀನಿ. ಅದು ನಮ್ ತಾತನ ಆಸ್ತಿ ಅಲ್ಲ, ನಮ್ಮಪ್ಪ ಗೋಮಾಳದ ಜಾಗನು ಒತ್ತರಿಸ್ಕೊಂಡಿರೋದು, ಹೇಳೋಣ ಅವನಿಗೆ. ಅವನೇ ಕೇಳು. ಅವನ್ ಜಾಗದಲ್ಲಿ 3 ಅಡಿ ಎಕ್ಸ್ಟ್ರಾ ಹೆಂಗಾಯ್ತು ಕೇಳೋಣ. ಆ 3 ಅಡಿ ನಂಜಪ್ಪಂದು, ನಮ್ಮಪ್ಪ ನಂಜಪ್ಪನ ಹತ್ರ ಹಾಕೊಂಡಿರೋದು. ಕೇಳಿದ್ರೆ ನಂಜಪ್ಪ ಕೇಳ್ಬೇಕು, ಇವ್ ಯಾವ ತಿರ್ಬೋಕಿ ಕೇಳೋದಕ್ಕೆ? ಹಂಗಾದ್ರೆ ಒಂದ್ ಕೆಲಸ ಮಾಡ್ತೀನಿ, ಆ ಜಾಗಕ್ಕೆ ಬೇಲಿ ಹಾಕ್ತೀನಿ, ಇವ್ ಹೆಂಗ್ ಕಿತ್ಕೊಂತ ನೋಡೋಣ. ನಿಮ್ 1000 ರೂಪಾಯಿ ಬೇಡ ಕಣೋ, ನನ್ ನಿಂಬೆಣ್ ಕೊಡ್ರೆ ವಾಪಸ್ ಹೋಗ್ತೀನಿ. ಕೊಡ್ರ ಹೋಗ. ಅದೇ ನೀನ್ ಕೊಟ್ಟಿದ್ದ 20 ಕೋಟಿ ರೂಪಾಯಿ ತಗೊಂಡು ಚೆನ್ನೈಗೆ ಹೋದ್ವಿ. ಅಲ್ಲಿ ನಾನು, ಸೆಲ್ಲುಮ್ಮ ಮುರುಘಾ, ಮೆಹತಾ ಜ್ಯುವೆಲರ್ಸು, ಜಂಬೂರ್ ಜ್ಯುವೆಲರ್ಸು ಅವ್ರ ಹತ್ರ ಅಷ್ಟು ದುಡ್ಡನ್ನ ಚಿನ್ನದ ಬಿಸ್ಕೆಟ್ ಮಾಡಿಸ್ಕೊಂಡು ನಿನಗೆ ಹೇಳಬೇಕು ಅಂತ ಬರ್ತಾ ಇದ್ವಿ. ಅಷ್ಟರಲ್ಲಿ ಗುಂಡಿ ಶಬ್ದ ಕೇಳಿಸ್ತು. ಹಾಗೇನ್ ಮಾಡಿದ್ವಿ ಗೊತ್ತಾ? ಅದೇ ಪಾಳಿ ಬೆಟ್ಟ, ಅದರ ಹತ್ರ ಸುತ್ತು ಬಂಡೆ. ಸುತ್ತು ಬಂಡೆ. ಆ ಆಂಜನೇಯ ವಿಗ್ರಹ ಇದೆಯಲ್ಲ, ಅದ್ರ ಮಧ್ಯೆ ಹಳ್ಳ. ಅಲ್ಲಿ ಅಷ್ಟು ಚಿನ್ನದ ಬಿಸ್ಕೆಟ್ ಅನ್ನ ಮತ್ತೆ ನಿನ್ ಡೈರಿನ ಸೇಫ್ ಆಗಿ ಇಟ್ಬಿಟ್ಟು ನಿಂಗೆ ಹೇಳ್ಬೇಕು ಅಂತ ಬರ್ತಾ ಇದ್ವಿ. ಅಷ್ಟರಲ್ಲಿ ಜೋರ ಗುಂಡಿನ ಶಬ್ದ ಕೇಳಿಸ್ತು. ನೋಡಿದ್ರೆ ಸೆಲ್ಲುಮ್ಮ ಮುರುಘಾ ಗುಂಡೆ ಇಟ್ಬಿದ್ದು ಕೆಳಗೆ ಬಿದ್ದಿದ್ರು. ಆಗ ನಾನು ಗಾಬರಿ ಇದ್ದ ಕಡೆ ಓಡ್ತು. ತಾತ ಸತ್ತೋದ್ರು. ಏನಾಯ್ತು? ಕಾಡುಗಳ ಬೀರುವಿಗೆ 20 ಕೋಟಿ ಕೊಟ್ಟಿದ್ ನಿಜನಾ? ಕೊಟ್ಟಿದ್ ನಿಜ. ರಿಕವರಿ ಏನಾದ್ರು ಆಯ್ತು ಸರ್? 1 ರೂಪಾಯಿನೂ ಸಿಗ್ಲಿಲ್ಲ ರೀ. ಈಗ ಎಲ್ರ ತಲೆಯಲ್ಲೂ ಓಡ್ತಾ ಇರೋದು ಒಂದೇ ಯೋಚನೆ, ಎಲ್ರಿಗಿಂತ ಮುಂಚೆ ನಾವೆಂಗೆ ಚಿನ್ನ ತಗೊಂಡೋಗೋಣ ಅಂತ. ಆದ್ರೆ ಒಂದು ಮಾತು ಹೇಳ್ತೀನಿ, ಅಷ್ಟು ದೂರ ಕಾಡಲ್ಲಿ ಒಬ್ರೇ ಹೋಗೋದು ತುಂಬಾ ತುಂಬಾ ಕಷ್ಟ. ಈ ಕೆಲಸ ಜೊತೆಲೇ ಮಾಡಬೇಕು. ಎಲ್ರೂ ಕೇಳಿಸ್ಕೊಳ್ಳಿ, ಈ ವಿಷಯ ಮನೆಯಿಂದ ಹೊರಗೆ ಗೊತ್ತಾದ್ರೆ ನಮ್ಮ ತಾಯಣ್ಗೂ ದೇವ್ರಣ್ಗೂ ಒಂದೇ ಒಂದು ಚಿನ್ನದ ಬಿಸ್ಕತ್ತು ಸಿಗಲ್ಲ. ಸುನಿಲ, ಬಾಗ್ಲಾಕೋ, ತೀರ್ಮಾನ ಮಾಡೋಣ.
ಮೀನಾಕ್ಷಿ ಮನೆ ಒಳಗಡೆ ಇವನು ಮಾಡ್ತೇನೆ. ಫುಲ್ಲು ವಿಡಿಯೋ ಮಾಡಿಬಿಟ್ಟು ವೈರಲ್ ಮಾಡ್ಬಿಡ್ತೇನೆ. ಅಯ್ಯಯ್ಯೋ ಲಾಕ್ ಆಗ್ಬಿಟ್ಟೈತೆ. ಲೈಟ್ ಆಫ್ ಮಾಡ್ಬೇಡಿ ಕಣ್ರು, ಒಂಚೂರು ಕಾಣ ಕಡೆಗೆ ಬನ್ರಿ. ಮೀನಾಕ್ಷಿ ಎಲ್ಲಮ್ಮ ಕಾಣ್ತಾನೆ ಇಲ್ಲ ನೀನು. ಒಬ್ರು ಅನ್ಕೊಂಡ್ರೆ 3 ಜನ ಮೇಲದಿಕ್ಕೊಂಬಿಟ್ಟವ್ರಲ್ಲ. ಈಗ ಫ್ರೀ ಆದ್ಲಿ. 20 ಕೋಟಿ ಚಿನ್ನ, 20 ವರ್ಷದಿಂದ ಏನಿಲ್ಲ ಅಂದ್ರೆ 300 ಕೆಜಿ ಇರುತ್ತೆ. ಈಗ ಅದ್ರ ಬೆಲೆ 10 ಪಟ್ಟು ಜಾಸ್ತಿ ಆಗಿದೆ. ನಾವು ಯೋಚನೆನೂ ಮಾಡಕ್ಕಾಗಲ್ಲ, ಅಷ್ಟು ದುಡ್ಡಾಗುತ್ತೆ. ನಾವೆಲ್ಲರೂ ಒಗ್ಗಟ್ಟಾಗಿ ಆ ಚಿನ್ನ ಇರೋ ಜಾಗಕ್ಕೆ ಹೋಗೋಣ. ಎಲ್ಲರೂ ಸಾಮಾನಾಗಿ ಆ ಚಿನ್ನ ಹಂಚ್ಕೊಳ್ಳೋಣ. ಆಮೇಲೆ ಊರಿಗೆ ಬರೋಣ. ಆಮೇಲೆ ಅವ್ರವ್ರ ಪಾಡ ಅವ್ರದ್ದು. ನನಗೇನು ಗೋಪಾಲ ಹೇಳು ಸರಿ ಅನಿಸ್ತಾ ಇದೆ. ನನಗೂ ಹಂಗೆ ಅನಿಸ್ತಾ ಇದೆ. ನನಗೂ ಒಪ್ಪಿಗೆ ಇದೆ, ಆದರೆ ಆ ಜಾಗ ಎಲ್ಲಿದೆ ಅಂತ ಯಾರಿಗ್ ಗೊತ್ತು? ಜಾಗ ನನಗೆ ಗೊತ್ತಿದೆ, ನಾನು ಕರ್ಕೊಂಡು ಹೋಗ್ತೀನಿ. ಆಮೇಲೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ನಾವ್ ಇದ್ರ ಬಗ್ಗೆ ಯಾರ ಹತ್ರನೂ ಮಾತಾಡೋಂಗಿಲ್ಲ, ಆಯ್ತಾ? ಚಿನ್ನ ಸಿಗೋವರೆಗೂ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಹೌದು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ನಂಗೆ ಎಲ್ಲ ಗೊತ್ತಾಯ್ತು. ಹಂಗಾರೆ ಮೇಲೆ ಹಾಕಿದ್ದೀಯಾ? ಕೆಳಗ್ ಬಾ. ಇನ್ನು ಏನು ಶುರುವಾಗಿಲ್ಲ ಅಲ್ವಾ? ಬಾರ ಒಳಗೆ. ಎಂತ ಕೆಲ್ಸಕ್ಕೆ ಅಂದ್ರೆ ಒಂದಾಗ್ಬಿಟ್ರ ನೋಡು ದಾಯದಿಗಳು. ಮಣಿತಂತ ಕೊಂಬಂದ ಎದ್ದು ಬಿಟ್ಟವನೇ. ಏನ್ ಗೊತ್ತು? ಎಲ್ಲ ಗೊತ್ತು. ಅದೇ ಏನ್ ಗೊತ್ತು? ಎಲ್ಲ ಗೊತ್ತು. ಗೋಪಾಲ, ನಾನು ಹೇಳ್ತಾ ಇನ್ ಕೇಳು. ಆ ನನ್ನ ಮಗನ್ಗೆ ಏನು ಗೊತ್ತಿಲ್ಲ, ಅವನ್ಗೇನು ಕೇಳಿಸೂ ಇಲ್ಲ. ನಾವು ಅವ್ನಿಗೇನು ಹೇಳದ್ ಬೇಡ. ನಿಂಗೇನ್ ಗೊತ್ತಾ ಹೇಳೋ? ಹೇಳದ್ನಲ್ಲ ಎಲ್ಲ ಗೊತ್ತು ಅಂತ. ಅದೇ ಏನ್ ಗೊತ್ತು ಒಂಚೂರು ಬಿಡೋ. ಅದ್ ನಿನ್ಗೆ ಕೇಳ್ಬೇಕು ಬಿಡು. ನಾ ಆಚೆ ಹೋಗ್ಬಿಟ್ಟು ಊರವ್ರಿಗೆಲ್ಲ ಬರ್ತೀನಿ ಬಿಡೋಣ. ಮತ್ ಗೊತ್ತು ಅಂದ್ರೆ ಇವ್ನ್ ಕೇಳ್ಬೇಕಂತ. ಇಲ್ಲೇ ಇರು. ಬನ್ನಿ 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 ಬನ್ನಿ. ನೋಡಿ, ನಮ್ ತಾಯಣಿಗೂ ಹೇಳ್ತಾ ಇದೀನಿ, ಅವ್ನ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಅವ್ನಿಗೇನು ಕೇಳಿಸಲ್ಲ. ಅವನಿಗೆ ಬಲಗಡೆ ಕಿವಿ ಕೇಳಿಸೋದೇ ಇಲ್ಲ, ಎಡಗಡೆ ಒಂಚೂರು ಕೇಳಿಸುತ್ತಷ್ಟೇ. ಏನ್ ಮಾತಾಡ್ತಾವ್ರೆ? ಈ ವಿಷಯದಲ್ಲಿ ನಾವು ರಿಸ್ಕ್ ತಗೊಳೋದ್ ಬೇಡ. ಅವನನ್ನ ನಮ್ಮ ಜೊತೆ ಸೇರ್ಸ್ಕೊಂಬಣ್ಣ. ಏನ್ ಹೇಳ್ತಿದ್ಯಾ ಗೋಪಾಲ? ನಿಂಗ್ ತಲೆ ಇದೆಯಾ? ಆಯ್ತು, ನೀವು ಮಾತಾಡ್ತಾರಿ, ನಾನು ಹೋಗಿ ಹೇಳ್ಬಿಡ್ಬೇಕು. ನಿಂತ್ಕೊಳ್ಳೋ, ನೀನು ಪಾರ್ಟ್ನರ್ ಕಣ. ನಿನಗೂ ಪಾಲಿದೆ. ಹಾಲ್ ಬೇಡ, ಟೀ ಓಕೆ. ನೋಡಿ, ಸುಮ್ನೆ ಕಾಲಾರಣ ಮಾಡಕ್ಕಾಗಲ್ಲ. ಒಂದ್ ಕೆಲಸ ಮಾಡಿ, ಒಂದ್ 5-6 ಕೋಣಿ ಚೀಲ ತಗೊಳ್ಳಿ. ಆಮೇಲಿಂದ ಬ್ಯಾಟ್ರಿಗಳು ತಗೊಳ್ಳಿ. ಮೊಬೈಲ್ ಫೋನ್ ಎಲ್ಲರೂ ಆಫ್ ಮಾಡಿ ಇಲ್ಲೇ ಇಕ್ಬೇಕು. ಅರ್ಥ ಆಯ್ತಾ? ಕೋಣಿ ಚೀಲ ಎತ್ತಂತವ್ರೆ. ಈ ನನ್ನ ಮಕ್ಳೆಲ್ಲ ಅಂಗಡಿಯಕ್ಕೆ ಹೋಯ್ತಿರ್ಬೇಕು. ಪಟಾಕಿಗಳನ್ನ ತಗೋಬೇಕು. ಅಂಗಡಿ ಹೊಡಿಯಕ್ಕೆ ಪಟಾಕಿ ಯಾಕೆ ತಗೊಳಕ್ ಹೇಳದ? ಬೇಜಾರಾದಾಗ ಹೊಡಿಯಾಕಿರ್ಬೇಕು. ಇದೇನ್ ಪ್ಲಾನ್ ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಎಲ್ರೂ ಕೇಳಿಸ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ಬಿಡಿ, ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹೇಳಿ. ಎಲ್ರೂ ಒಗ್ಗಟ್ಟಾಗಿರ್ಬೇಕು. ಎಲ್ಲ ಒಗ್ಗಟ್ಟಾಗಿರ್ಬೇಕು. ಕೊಡುತ್ತಿದ್ದ ಕೈ. ನೀನು 1-2 kg ಎಕ್ಸ್ಟ್ರಾ ಕೇಳಯ್ಯ. ಆಮೇಲೆ ಬಂದಿರೋದ್ರಲ್ಲಿ 5 ಪಾಲು ಸಮವಾಗಿ ಹಂಚ್ಕೋಬೇಕು. 5 ಪಾಲ? ಈ ಮುದುಕನ್ಯಾರು ಲೆಕ್ಕಕ್ಕೆ ಇಟ್ಕೋತಿಲ್ವಲ್ಲ. ಮೀನಾಕ್ಷಿ, ಊರವ್ರಿಗೆಲ್ಲ ಹೇಳ್ಬಿಡಮ್ಮ ನಿಮ್ ತಾತ ಸತ್ತೋಗಿರೋದ್ನ. ಸತ್ತೋಗವ್ನ? ಇಲ್ಲಿಂದನೇ, ಈ ಸ್ಮಶಾನದಿಂದನೇ ನಾವು ಕಾಡ್ಕೋಬೇಕು.